ಅನಂತ ಸದ ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಬನ್ನಿ ಇವತ್ತು ರುಚಿಯಾದ ಮಂಗಳೂರು ಬನ್ಸನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ನೀವು ಬ್ರೇಕ್ಫಾಸ್ಟ್ಗಾದರೂ ಮಾಡ್ಕೋಬೋದು ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ಗಾದರೂ ಮಾಡಿ ಸವಿಯಬಹುದು. ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ 5 ಚೆನ್ನಾಗಿ ಹಣ್ಣಾಗಿರುವ ಏಲಕ್ಕಿ ಬಾಳೆಹಣ್ಣನ್ನು ಕಟ್ ಮಾಡಿ ಹಾಕಿ, ಇದಕ್ಕೆ ಮತ್ತು 5 ಸ್ಪೂನು ಸಕ್ಕರೆ ಮತ್ತು 1 ಕಪ್ಪು ಮೊಸರು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ, ಪೇಸ್ಟ್ ಮಾಡ್ಕೊಳ್ಳಿ. ರುಬ್ಬಿದ ಬಾಳೆಹಣ್ಣಿನ ಮಿಶ್ರಣವನ್ನು ಪಾತ್ರೆಗೆ ಹಾಕಿ ಅದಕ್ಕೆ 3 ಕಪ್ ಗೋಧಿ ಹಿಟ್ಟು, ಉಪ್ಪು ಹಾಕಿ ಕಲಿಸ್ಕೊಳ್ಳಿ. ನೀವು ಮೈದಾದಲ್ಲೇ ಮಾಡ್ಕೋಬೋದು, ಇಲ್ಲ ಗೋಧಿ ಹಿಟ್ಟಿನಲ್ಲೂ ಮಾಡ್ಕೋಬೋದು, ಇಲ್ಲ ಎರಡನ್ನು ಮಿಕ್ಸ್ ಮಾಡಿನೂ ಮಾಡ್ಕೋಬಹುದು. ಇದನ್ನು ಚೆನ್ನಾಗಿ ಕಲಸಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ. ನಂತರ ಇದನ್ನು ಒಂದು 6 ಗಂಟೆಯಷ್ಟು ಹೊತ್ತು ಫರ್ಮೆಂಟ್ ಆಗಲಿಕ್ಕೆ ಬಿಡಬೇಕು. ಓವರ್ ನೈಟ್ ನೀವು ಬೆಳಿಗ್ಗೆ ಮಾಡಿದರೆ ಸಾಯಂಕಾಲ ಮಾಡ್ಕೋಬೋದು, ಇಲ್ಲ ರಾತ್ರಿ ಮಾಡಿದರೆ ಕಲಸಿಟ್ರೆ ಬೆಳಿಗ್ಗೆ ನೀವು ಮಾಡ್ಕೋಬೋದು. ಇಲ್ಲ ನೀವು ಇನ್ಸ್ಟೆಂಟಾಗಿ ಮಾಡ್ಕೋಬೇಕು ಅಂತ ಅಂದರೆ ಇದಕ್ಕೆ 1 ಟೀ ಸ್ಪೂನ್ನಷ್ಟು ನೀವು ಸೋಡಾ ಹಾಕಿ ಅಂದರೆ ಅರ್ಧ ಗಂಟೆಯಲ್ಲೇ ನೀವು ಬನ್ಸನ್ನ ಮಾಡ್ಕೋಬಹುದು. ಇವಾಗ ಫರ್ಮೆಂಟ್ ಆಗಿರುವ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಪೂರಿ ಥರ ಲಟ್ಸ್ಕೋಬೇಕು. ಬಟ್ ಇದು ಪೂರಿಗಿಂತ ಸ್ವಲ್ಪ ದಪ್ಪನೇ ಇರಬೇಕು. ಈ ಥರ ಎಲ್ಲ ಉಂಡೆಗಳನ್ನ ಮಾಡಿ ಲಟ್ಟಿಸ್ಕೊಳ್ಳಿ. ನಂತರ ಎಣ್ಣೆನ ಬಿಸಿಗಿಟ್ಕೊಂಡು ಇದನ್ನು ಒಂದೊಂದಾಗೆ ಕಾಯಿಸೋಣ. ಬನ್ನಿ, ಕಾದ ಎಣ್ಣೆಗೆ ಇದನ್ನು ಹಾಕಿ ಈ ಥರ ಅದರ ಮೇಲೆ ಎಣ್ಣೆ ಹಾಕ್ಕೋಬೇಕು. ಇಲ್ಲ ಲೈಟಾಗಿ ಇದನ್ನು ಪ್ರೆಸ್ ಮಾಡಿದರೆ ಅದು ಈ ಥರ ಉಬ್ಬಿ ಚೆನ್ನಾಗಿ ಬರ್ತದೆ. ಎಣ್ಣೆ ಸ್ವಲ್ಪ ಬಿಸಿನೇ ಇದ್ದರೆ ಚೆನ್ನಾಗಿ ಬರ್ತದೆ. ಇದನ್ನು ಎರಡೂ ಸೈಡು ನೀವು ಗೋಲ್ಡನ್ ಕಲರ್ ಬರುವವರೆಗೂ ಇದನ್ನು ಕಾಯಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಕ್ಸ್ಟ್ರಾ ಆಯಿಲ್ ಇದ್ದರೆ ಅದನ್ನು ಟಿಶ್ಯೂ ಪೇಪರಲ್ಲಿ ಇಟ್ಟು ತೆಗೀರಿ. ಈ ಥರ ಎಲ್ಲ ಬನ್ಸ್ನ ಈ ಥರ ಮಾಡ್ಕೊಳ್ಳಿ. ಸ್ವಲ್ಪ ಅದನ್ನು ಪ್ರೆಸ್ ಮಾಡಿದರೆ ಅದು ಉಬ್ಬಿ ಬರ್ತದೆ. ಇದನ್ನು ಕೋಕೋನಟ್ ಚಟ್ನಿ ಅಥವಾ ಸಾಂಬಾರ್ ಜೊತೆಗೆ ತಿಂದರೆ ಇದು ಸೂಪರಾಗಿರ್ತದೆ. ವೀಕ್ಷಕರೇ, ಇದು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಹಾಕಿ ನೀವು ಯಾವ ಥರ ಮಾಡ್ತೀರಾ, ಹೇಗಿದೆ ಅಂತ ತಿಳಿಸಿ. ಇದನ್ನು ವಾಚ್ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.